ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಸಾಂಪ್ರದಾಯಿಕ ಸಿಹಿಯಾದ, ಬಾಯಲ್ಲಿ ಕರಗುವಷ್ಟು ಮೃದುವಾದ ಮತ್ತು ರುಚಿಯಾದ ಆಲೂಬಟ್ಟು ಮತ್ತು ಪೂರಿ ಆಲೂ ಪಲ್ಯ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿ ಆಲೂಗೆಡ್ಡೆನ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಅದಕ್ಕೊಂಚೂರು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನಾನು ಒಂದು ಪ್ರೊಸೆಸರ್ಗೆ 1.5 ಬಟ್ಲಷ್ಟು ಚಿರೋಟಿ ರವೆ, ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಪ್ರೊಸೆಸರ್ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಕೈಯಲ್ಲೇ ಕಲಿಸ್ಕೋಬೋದು. ನಾನು ಇರೋದ್ರಿಂದ ಅದರಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಕಲಿಸ್ಕೊಂಡು ಇದಾಯಿತು ಚಿರೋಟಿ ರವೆನ. ಫಸ್ಟು ಚಿರೋಟಿ ರವೆನ ನೀರಲ್ಲಿ ಹಾಕಿ ಕಲಿಸ್ಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗುತ್ತೆ. ಆಮೇಲೆ ಮೈದಾ ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಿಟ್ಟು. ಅದಕ್ಕೋಸ್ಕರ ನೋಡಿ, ಈಗ ಮೈದಾ ಹಿಟ್ಟನ್ನ ನಾನು ಕಲಿಸ್ಕೊಂಡಾಯಿತು. ಈಗ ಒಂದು ಬಟ್ಲು ಗೋಧಿ ಹಿಟ್ಟು, ಹಾಗೆ ಒಂದು ಬಟ್ಲು ಮೈದಾ ಹಿಟ್ಟು ಇಷ್ಟು ಹಾಕ್ಕೊಂಡು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕೋರಿದಾಗಂತೂ ಯಾರಾದ್ರು ನೆಂಟರು ಬಂದರೆ ಮನೆಗೆ, ಇಲ್ಲಾಂದರೆ ಯಾವ್ದಾದ್ರು ಚಿಕ್ಕ ಚಿಕ್ಕ ಹಬ್ಬಗಳಿರುತ್ತಲ್ಲ, ಆ ಟೈಮಲ್ಲೆಲ್ಲ ಆಲೂಬಟ್ಟೆಲ್ಲ ಮಾಡೋರು. ಅವಾಗೇನು ಖುಷಿ ಅಂದರೆ ಖುಷಿ, ಅಪ್ಪ ಸ್ವೀಟ್ ಮಾಡ್ತಾಯಿದ್ದಾರೆ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು. ಈಗಿನ ಮಕ್ಳಿಗಂತೂ ಇದ್ರದ್ದು ಗಂಧನೂ ಗೊತ್ತಿರಲ್ಲ. ಆಲೂಬಟ್ಟು ಅಂದರೆ ಏನು ಅಂತ ಕೇಳ್ತಾರೆ. ಅದ್ರ ಹೆಸರು ಕೇಳಿರಲ್ಲ, ತಿಂದು ಇರಲ್ಲ ಅವರು. ಮನೆಗಳಲ್ಲೂ ಮಾಡಲ್ಲ ಇವಾಗ, ಸ್ವೀಟ್ ತಿನ್ನೋರೇ ಕಮ್ಮಿ ಆಗಿಬಿಟ್ಟಿದ್ದಾರೆ ಒಂದು. ಆಮೇಲೆ ಅಂಗಡಿಯಿಂದ ತೊಗೊಂಬಂದು ತಿನ್ನೋಣ ಅಂತ ಅಂದರೆ ಅಂಗಡಿಗಳಲ್ಲೂ, ಸ್ವೀಟ್ ಅಂಗಡಿಗಳಲ್ಲೂ ಇದನ್ನು ಮಾರಲ್ಲ, ಬೇರೆ ತಿಂಡಿಗಳ ಥರ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೈಂಡ್ ಆಗ್ತಾಯಿದೆ ಹಿಟ್ಟೆಲ್ಲ. ಚಪಾತಿ ಹಿಟ್ಟು ಅಷ್ಟೇ, ಇದರಲ್ಲೇ ಕಲಿಸ್ಬಿಟ್ಟು ನಾವು ಏನಾದ್ರು ಚಪಾತಿ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ. ಈರುಳ್ಳಿ ಮಸಾಲೆ ರೊಟ್ಟಿಗೆ ಏನಾದ್ರು ಅಥವಾ ಬೋಂಡ ಮಾಡೋದಕ್ಕೆ ಈರುಳ್ಳಿ ಹೆಚ್ಕೋಬೇಕು ಅಂದರೂ ಸಹ ತುಂಬ ಸಣ್ಣಗೆ ಹೆಚ್ಕೋಬೋದು, ಅಷ್ಟು ಹೆಲ್ಪ್ಫುಲ್ ಆಗಿದೆ ಇದು. ನೋಡಿ, ಈಗ ಕಲಿಸ್ಕೊಂಡಾಯಿತು. ಈಗ ಒಂದು ಪಾತ್ರೆಗೆ ತಗೋತಾ ಇದ್ದೀನಿ. ಈಗ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಆಲೂಗೆಡ್ಡೆ ಕೂಗಿಸ್ಕೊಂಡಿದ್ವಿ. ಈಗ ಅದನ್ನೆಲ್ಲ ಸಿಪ್ಪೆ ಸುಲಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯಗೆ ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪೂರಿ ಆಲೂಗೆಡ್ಡೆ ಪಲ್ಯ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ. ಇವತ್ತು ನಮ್ಮ ಮನೇಲೂ ಹಾಗೆ ಎಲ್ಲರಿಗೂ ಇಷ್ಟ ಇದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಜೊತೆಗೆ ಆಲೂಬಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಈರುಳ್ಳಿ ರೋಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗೆಡ್ಡೆನೂ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಂದು ನಿಮಿಷ ಒಲೆ ಮೇಲೇ ಇದನ್ನು ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಈಗ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟು ಕಾಯಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು 2 ಸ್ಪೂನ್ ಗಸಗಸೆ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಗಮ್ ಅನ್ನೋ ಥರ. ಈಗ ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಏಲಕ್ಕಿ, ಗಸಗಸೆ ಮತ್ತು ಗೋಡಂಬಿ ಒಂದು ಸ್ವಲ್ಪ ಮತ್ತು ಬಾದಾಮಿ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ರುಬ್ಕೊಂಡಾಯಿತು. ಒಲೆ ಮೇಲೆ ಒಂದು ಪಾತ್ರೆಗೆ ಒಂದು ಅರ್ಧ ಉಂಡೆ ಬೆಲ್ಲ ಹಾಕಿ ನೀರು ಹಾಕಿ ಕುದಿಯೋಕ್ಕಿಟ್ಟಿದ್ದೆ, ಕುದೀತಾ ಇದೆ. ಇದಕ್ಕೆ ರುಬ್ಕೊಂಡಿರೋ ಕಾಯೆಲ್ಲ ಹಾಕ್ಬಿಟ್ಟು ಅದನ್ನು ತಿರುಗಿಸ್ತಾ ಇರಬೇಕು ಕುದಿಯೋ ತನಕ. ನೀವು ಇದಕ್ಕೆ ಬೇಕಾದರೆ ಬೆಲ್ಲದ ಬದಲು ಸಕ್ಕರೆನೂ ಹಾಕ್ಕೋಬೋದು, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಈಗ ಕಾಯಲ್ಲಿ ಕುದ್ದಿದೆ, ಸೊ ಇಳಿಸ್ತಾ ಇದ್ದೀನಿ. ಈಗ ಪೂರಿ ಮಾಡ್ಕೊಳ್ಳೋಣ ಬನ್ನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಪೂರಿಗೆ ಒಂದೊಂದೇ ಉಂಡೆ ಮಾಡಿಕೊಂಡು ಈಗ ಅರಿತಾ ಇದ್ದೀನಿ. ನೋಡಿ, ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಆ ಥರ ಮೀಡಿಯಮ್ಮಾಗಿ ಹರ್ಕೋಬೇಕು. ಹರ್ಕೊಂಡು ಈ ಥರ ಪೂರಿ ನಿಮಗೆ ಆಲೂಗೆಡ್ಡೆ ಪಲ್ಯ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಕಾಯಲ್ದು ಆಲೂಬಟ್ಟು ಮಾಡೋದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ಅದೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ತೆಳ್ಳಗೆ ಹರ್ಕೋಬೇಕಾಗತ್ತೆ. ನಿಮಗೇನಾದ್ರು ಪೂರಿ ಗಟ್ಟಿ ಇರೋದೇನು ಬೇಡ, ನಾರ್ಮಲಾಗೇ ಇರಲಿ ಅಂದರೆ ನೀವು ಅದೇ ಥರ ಮಾಡ್ಕೋಬೋದು ಇದಕ್ಕೂ. ಈಗ ನೋಡಿ, ನಾನು ಕೆಲವು ಪೂರಿಗಳನ್ನ ಹರ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕಿ ತೇಲಿಸ್ತೀನಿ ಬನ್ನಿ, ಯಾವ ಥರ ಬಂದಿದೆ ತೋರಿಸ್ತೀನಿ. ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಆಗಲೇ, ಕಾದಿದೆ. ತುಂಬ
ಹೊಗೆ ಬರೋ ಥರ ಏನು ಕಾಯಿಸೋದು ಬೇಕಾಗಿಲ್ಲ. ಆವಾಗ ಪೂರಿ ಬೇಗ ಸೀದಂಗೆ ಆಗಿಬಿಡುತ್ತೆ. ಟೇಸ್ಟು ಚೆನ್ನಾಗಿರಲ್ಲ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರ್ಕೋಬೇಕಾಗತ್ತೆ. ನೋಡಿ ಕರಿತಾ ಇದ್ದೀನಿ, ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಈಗ ನಾನು ಏನು ಕ್ರಿಸ್ಪಿ ಮಾಡಿಲ್ಲ ಆಲೂಬಟ್ಟು ಮಾಡೋದಕ್ಕೆ. ನಮ್ಮ ಮನೇಲೂ ಬೇಡ ಮೀಡಿಯಮ್ ನಾರ್ಮಲಾಗಿ ಏನು ಬರುತ್ತೆ ಪೂರಿ ಅದೇ ಥರ ಮಾಡು ಅಂದರು ನಮ್ಮ ಮಕ್ಕಳು. ಸೊ ಹಾಗೆ ಮಾಡಿದ್ದೀನಿ. ಅದಕ್ಕೆ ಕಾಯಲ್ಲಿ ಹಾಕ್ಕೊಂಡು ತಿಂತಾ ಇದ್ದಾರೆ ನೋಡಿ, ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿದ್ರು. ಹಾಗೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆ ಟೇಸ್ಟು ಮಾಡ್ತಾಯಿದ್ದಾರೆ. ಅದನ್ನು ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿದ್ರು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.